ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮುಗಿಸಿ ತಿಂಡಿ ನೆಕ್ಸ್ಟು ನನ್ನ ಫೇವ್ರೆಟ್ ಒಂದು ಆ್ಯಕ್ಟಿವಿಟಿ ಇದೆ. ಅದೇನೆಂದರೆ ಹೂವು ಕಿತ್ಕೊಂಡು ಬರೋದು. ಇದು ಬಂದು ನನ್ನ ಅಜ್ಜಿದು, ಪಪ್ಪನಮ್ಮಂದು. ನಾವು ಅವ್ರನ್ನ ಅಮ್ಮಿ ಅಂತ ಕರಿತಾ ಇದ್ರಿ. ಬಟ್ ಶಿ ಇಸ್ ನೋ ಮೋರ್, ಬಟ್ ಸ್ಟಿಲ್ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಪ್ಪು ಏನ್ ಕಂದ? ಏನಮ್ಮ, ಏನ್ ಮಾಡ್ತಾ ಇದೀಯಾ? ಇದು ನನ್ನ ಫೇವ್ರೆಟ್. ನಾನು ಈ ಹೈಬಿಸ್ಕಸ್ ದಾಸವಾಳ ಹೂವು ತೊಗೊಂಡಾಗಲೇ ನನ್ನ ಐಡಿಯಾ ಬಂದುಬಿಟ್ಟು ಆಂಜನೇಯನ್ಗೆ ಇಡಬೇಕು ಅಂತ. ಸಿನ್ಸ್ ಕಲರ್ ಬಂದು ಇದರಲ್ಲಿ ರೆಡ್ ಕಾಣಿಸ್ತಿದೆ, ಬಟ್ ಇಟ್ಸ್ ಆ್ಯಕ್ಚುಲಿ ಶೇಡ್ ಆಫ್ ಆರೆಂಜ್. ಜಾಸ್ತಿ ಈ ರೀತಿ ಕಾಯಿ ಬಿಡೋದ್ರಿಂದ ಅಷ್ಟಾಗಿ ಇವಾಗ ಹೂವು ಬಿಡ್ತಾ ಇಲ್ಲ. ಜಾಸ್ತಿ ಈ ಥರ ಇದರಲ್ಲೇ ಈ ಥರ ಬೀಜ ಬರುತ್ತೆ. ಸೊ ಇದು ಸಾಕಷ್ಟು ಬಿಟ್ಟಿದೆ ಗಿಡದ ಪೂರ್ತಿ. ಹಾಗಾಗಿ ಹೂವು ಸ್ವಲ್ಪ ಕಮ್ಮಿ ಇದೆ, ಬಟ್ ಸ್ವಲ್ಪ ದಿವಸ ಆದರೆ ಸರಿ ಹೋಗುತ್ತೆ ಅನ್ಕೋತೀನಿ. ಆ್ಯಂಡ್ ಈ ಗಿಡ ಬಂದು ದಿ ಮೋಸ್ಟ್ ಓಲ್ಡೆಸ್ಟ್ ಗಿಡ ಅಂತ ಅನ್ಕೋತೀನಿ ನಮ್ಮ ಮನೇಲಿ ಇರೋದ್ರಲ್ಲೇ. ಬಿಕಾಸ್ ಇದು ಆಂಟಿಗೆ ಯಾರೋ ಗಿಫ್ಟ್ ಕೊಟ್ಟಿರೋದು ಅನ್ಕೋತೀನಿ. ನಾಟ್ ಶ್ಯೂರ್, GRTಯಲ್ಲೋ ಅಥವಾ ಯಾರ ಮನೇಲೋ ಕುಂಕುಮಕ್ಕ ಕೊಟ್ಟಿರೋದು ಗೊತ್ತಿಲ್ಲ. ಸೊ ಈ ಹೈಬಿಸ್ಕಸ್ ಒಂಥರ ಎಮೋಷ್ನಲ್. ಎಷ್ಟೊಂದು ಗಿಡನ ನಾವು ತೆಗ್ದಾಕಿದ್ದೀರಿ, ಚೆನ್ನಾಗಿ ಏನೋ ಹೇಳೋದು ಒಣಗೋದ್ರೆ. ಇವಾಗಲೂ ಕೂಡ ಇದರಲ್ಲಿ ಸಿಕ್ಕಾಪಟ್ಟೆ ಈ ಥರ ಹುಳಗಳು ಬಂದಿದೆ. ನಾವು ಔಷಧಿ ಹಾಕಿದ್ದೀರಿ, ಹಾಗಾಗಿ ಈ ರೀತಿ ಇರೋ ಎಲೆಗಳೆಲ್ಲ ಈ ರೀತಿ ಇವಾಗ ಸ್ವಲ್ಪ ದೊಡ್ಡದಾಗಿ ಬರ್ತಿದೆ. ಸೊ ರಿಕವರ್ ಆಗಿಬಿಡುತ್ತೆ ಅನ್ಕೊತೀನಿ. ಸೊ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ರಿಕವರ್ ಆಗುತ್ತೆ. ಹಾಡಿ ಚಲ್ಲ ಓ ನಡೀತಂಗ. ಏನು ಏನು ಬಾಯ್ಲಿ ಬಾಯ್ಲಿ ಅಕ್ಕತ್ರ ಬಾ. ಕಮೆ ಸರಿ ಬಾಲ್ ಚಲ್ಲ ಬಾಲ್. ಗಿವ್ ಮಿ ಶೇಕ್ ಮಾ, ಗಿವ್ ಮಿ ಶೇಕ್ ದಿ ಚಲ್ಲಂ. ಅದ ಹ್ಯಾಂಡ್ ದಿ ಪಟ್ಟು ದಿ ಚಲ್ಲಮಿ. ಸರಿ ಸರಿ, ಎಲ್ಲೂ ಹೋಗಲ್ಲ ನಾನು. ಇದರಲ್ಲೂ ಒಂದು ದಳದ್ದು ಕೂಡ ಬರುತ್ತೆ ಶಂಖಪುಷ್ಪ. ಅದು ಏನೋ ಮೆಡಿಕೇಟೆಡ್ ಆರ್ ಆ್ಯಸ್ ಸಮ್ ಮೆಡಿಕಲ್ ವ್ಯಾಲ್ಯೂ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಚಂದಕ್ಕೆ, ಚೆನ್ನಾಗಿದೆಯಲ್ಲ ಅಂತ ಅಷ್ಟೇ. ಈ ಥರ 5 ದಳದ್ದು ಶಂಖಪುಷ್ಪ. ಇದು ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಒಳ್ಳೆ ಬೀನ್ಸ್ ಗಿಡದಲ್ಲಿ ಬೀನ್ಸ್ ಬಿಟ್ಟಿರೋ ಥರ ಎಷ್ಟೊಂದು ಬೀಜಗಳಾಗಿದೆ. ಸೊ ಎಲ್ಲ ಸ್ವಲ್ಪ ಗಿಡದಲ್ಲೇ ಒಣಗಿದ ಮೇಲೆ ಎಲ್ಲ ಎತ್ತಿ ಇಟ್ಕೊಳ್ಬೇಕಿದ್ನ. ಸೊ ನನಗೆ ನೆಕ್ಸ್ಟ್ ಹಾಕೋಕ್ಕೆ ಸುಲಭ ಆಗುತ್ತೆ. ಆಲ್ರೆಡಿ ಸುಮಾರಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಏನೋ ಇದೊಂಥರ ಹಾಗೆ ಸೇವ್ ಮಾಡಬೇಕು ಅಂತ. ಇದು ಮಳೆಯಲ್ಲಿ ನೆನೆದಿರೋದಕ್ಕೆ ಈ ಥರ ಆಗಿರಬೇಕು. ಬಟ್ ಸಾಧಾರಣವಾಗಿ ಚೆನ್ನಾಗಿ ಡ್ರೈ ಆಗುತ್ತೆ, ಇದು ಚೆಂದ ಡ್ರೈ ಆಗುತ್ತೆ, ಆವಾಗ ಎತ್ತಿಟ್ಕೋಬೇಕು. ಆಮೇಲೆ ನಮ್ಮ ಮನೇಲಿರೋ ಇನ್ನೊಂದು ಸೆಂಟಿಮೆಂಟಲ್ ಗಿಡ ಅಂದರೆ ಇದು. ಯಾಕಂದರೆ ಇದು ಅಂಕಲ್ ಹಾಕಿರೋ ಗಿಡ, ನನ್ನ ಹಸ್ಬೆಂಡ್ ಅವ್ರ ಫಾದರ್ ಅವ್ರು ಹಾಕಿರೋ ಗಿಡ ಇದು. ಬಟ್ ಇದು ಅಷ್ಟೇ ಸಿಕ್ಕಾಪಟ್ಟೆ ಡ್ರೈ ಆಗಿ ಹುಳ ಬಂದು ಆಲ್ಮೋಸ್ಟ್ ಗಿಡ ಇರಲ್ಲ ಅಂದರೂ ಕೂಡ ಏನಾಯಿತು ಬಾಯ್ಲಿ ಬಿಟ್ಟಿಲ್ಲ. ನಾವು ಹಾಗೆ ರಿಕವರ್ ಮಾಡಿಸ್ತಾ ಇದ್ದೀರಿ. ಇದು ಕೆಳಗಡೆ ಇರಲ್ಲ, ಅದಷ್ಟಕ್ಕೆ ಅದೇ ಬಂದಿರೋದು. ಆಮೇಲೆ ಇದು ಬಂದು ವೈಟ್ ಕಲರ್ ಶಂಖಪುಷ್ಪ, ವೈಟ್ ಕಲರ್ ಇರುತ್ತೆ. ಇದು ಕೂಡ 5 ದಳದ್ದು. ಇದರಲ್ಲೂ ಸಿಂಗಲ್ ಬರುತ್ತೆ. ಇದು ಸ್ವಲ್ಪ ಗಿಡ ಒಣಗಿತ್ತು, ಸೊ ಟ್ರಿಮ್ ಮಾಡೋದಕ್ಕೆ ಮತ್ತೆ ಇವಾಗ ಇಷ್ಟೇ ಹೂವು ಬಿಟ್ಟಿರೋದು. ಆಲ್ರೆಡಿ ನಾನು 1-2 ಹೂವು ಕಿತ್ತಿಲ್ಲ ಅಂತಕ್ಕಿದು ಬೀಜ ಆಗಿ ಬಂದ್ಬಿಟ್ಟಿದೆ. ಸೊ ಇದಷ್ಟೇ. ಇದು ಸ್ವಲ್ಪ ಜಾಗ ಎಳ್ದಿರಾ ಸೊಟ್ಟಂಬಟ್ಲಿ ಆದರೂ ಬೆಳೆದಿದೆ. ಆ್ಯಂಡ್ ಇದು ನನ್ನ ಪ್ರಕಾರ ಏನು ಅಂತ ಗೊತ್ತಿಲ್ಲ, ಬಟ್ ಇದನ್ನು ಅವಾಗ ಟ್ರಿಮ್ ಮಾಡ್ತಿರ್ಬೇಕು, ಅವಾಗಲೇ ಇದು ಸರಿಯಾಗಿ ಬೆಳೆಯೋದು. ಸೊ ದಿಸ್ ಇಸ್ ಅನದರ್ ಗಿಡ, ಹೂ ಗಿಡ. ಆ್ಯಂಡ್ ಲಾಸ್ಟ್ಲಿ ಬಂದು ಹುಳ. ಓ ಮೈ ಗಾಡ್, ನಾನು ಭಯ ಪಟ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಹುಳ ಇದೆ ನೋಡಿ ಕರೆಕ್ಟಾಗಿ.
ಇದೇ ನೋಡಿ ಹುಳ. ನಂಗೆ ಯಾವುದು ತಲೆ ಯಾವುದು ಬಾಲ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಾಬಬಲಿ ಇದು ಕಣ್ಣೆಲ್ಲ ಇದೆ ನೋಡಿ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹುಳ. ವೆರಿ ಪ್ರಿಟಿ. ಇದು ವೈಟ್ ಕಲರ್ ಗಣಗಲು ಹೂವ ಇದು. ಅಪ್ಪು ನೋಡಿ ಸೈಲೆಂಟ್ ಆಗ್ಬಿಟ್ಟ. ಹಾಕೊಮ್ಮ ಸೈಲೆಂಟ್ ಆಗೋದು. ಎಷ್ಟು ತನಕ ಹೂ 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 ಅಂತ ಇದ್ದೆ. ಇಲ್ಲಿ ನೋಡು ಮಗನೇ ಬೂಚಿ ಬಾಯ್ಲಿ ನೋಡಿಲಿ ಬೂಚಿ ನೋಡಿಲಿ ಬೂಚಿ. ಯಾವಾಗಲೂ ಒಂದ್ಸತಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅನ್ಕೋತೀನಿ. ತುಂಬ ಕಾಸ್ಟ್ಲಿ ಇತ್ತು ಇದು. ಮರ್ಗಾನ ದವನಾನೋ ನಂಗೆ ಇದೆರಡು ಕನ್ಫ್ಯೂಸ್ ಆಗುತ್ತೆ. ಮರ್ಗ ಯಾವುದು ದವನ ಯಾವುದು ಅಂತ. ಆವಾಗ ಇದು ನಾನು ಜಸ್ಟ್ ನನ್ನ ಹತ್ರ ಇರೋ ಸ್ವಲ್ಪ ಮಿಕ್ಕಿರೋದನ್ನ ಎತ್ಕೊಂಡು ಕಟ್ಟಿಂಗ್ ಇಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು. ಆಮೇಲೆ ಲಾಸ್ಟ್ ಟೈಮ್ ನಾನು ಒಂದ್ಸತಿ ಗಾರ್ಡನ್ ಇದರಲ್ಲಿ ತೋರಿಸಿದೆ ಸ್ವಲ್ಪ ಒಣಗಿತ್ತು ಅಂತ. ಆಮೇಲೆ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಆರೆಂಜ್ ಕಲರ್ ಹೂವು ಯಾವುದೇ ಶನಿವಾರ ನನಗೆ ಬಂತು ಅಂದರೆ ನನಗೆ ತುಂಬ ಖುಷಿ ಅನಿಸುತ್ತೆ, ತುಂಬ ಸಂತೋಷ ಅನಿಸುತ್ತೆ. ಸೊ ಹನುಮಂತನಿಗೆ ಹನುಮಂತಾಗಿ ಸಕಲ ಜಗಕ್ಕೆಲ್ಲ ತುಂಗಾತಿರತ್ತಲ್ಲಿ ಹನುಮಾನ್ ಏನಿದ್ದಾರೆ ಭಾವಬಂಧನೆಗಳಿಗೆ ಭಯವಿಲ್ಲ. ಜೈ ಹನುಮಾನ್. ಫೇವ್ರೆಟ್ ಗಾಡ್ ಅಂದರೆ ಆಂಜನೇಯ ಸ್ವಾಮಿ. ಬಿಕಾಸ್ ಇದಕ್ಕೆ ಅದಕ್ಕೆ ಅಂತ ಹೇಳಂಗಿಲ್ಲ. ನಾನು ಏನೇ ಕೇಳ್ಕೊಳ್ಳಿ, ನಾನು ಏನೇ ಹೇಳಲಿ, ಏನೇ ಇರ್ಬೋದು, ಜಸ್ಟ್ ನಾನು ಹಿಂಗಾಯ್ತು ಹಂಗಾಯ್ತು ಅಂತ ಕೂಡ ನಾನು ಅವ್ರ ಹೊತ್ತಿಗೆ ಶೇರ್ ಮಾಡಿದ್ರೆ ಹಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲನೂ ನೆರವೇರಿಸೋದು ಅವರು. ಹಿ ವಿಲ್ ಟೇಕ್ ಕೇರ್ ಆಫ್ ನನಗೇನೇನು ಬೇಕೋ ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಹಾಗೆ ಇದು ನನ್ನ ಇಷ್ಟ ದೇವರು, ಇದು ನನ್ನ ಹಸ್ಬೆಂಡ್ನ ಇಷ್ಟ ದೇವರು. ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಸೊ ಸುಮ್ಮನೆ ಎಂಟ್ರೆನ್ಸಲ್ಲೇ ಇದನ್ನ ಹಾಕಿದ್ದೀರಿ. ಆಗಲೇ ಹೇಳ್ತಾ ಇದ್ನಲ್ವಾ, ಮುರುಘಾ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಫೇವ್ರೇಟ್ ದೇವರು ಅಂತ, ಹಾಗೂ ಆಂಜನೇಯ ಸ್ವಾಮಿ ಬಂದು ನನ್ನ ಫೇವ್ರೇಟ್ ದೇವರು ಅಂತ. ನಾವು ರೀಸೆಂಟಾಗಿ ಮನೇಲಿ ಒಂದು ಹೋಮ ಮಾಡಿಸಿದ್ವಿ. ಅವಾಗ ಹೇಳಿದ್ರು ನನಗೆ ಜಾಸ್ತಿ ನಾನು ಯಾವ ದೇವ್ರನ್ನ ಆರಾಧನೆ ಮಾಡಬೇಕಂದ್ರೆ ಅದು ಸುಬ್ರಹ್ಮಣ್ಯನ, ಹಾಗೂ ನನ್ನ ಹಸ್ಬೆಂಡ್ ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡಬೇಕಂದ್ರೆ ಅದು ಆಂಜನೇಯ ಸ್ವಾಮಿ ಅಂತ. ಸೊ ಅದೊಂಥರ ಏನು ಹೇಳೋದು, ವೆರಿ ಮ್ಯಾಜಿಕಲ್. ನಮಗೆ ಗೊತ್ತಿಲ್ದಿರಂಗೆ ವಿ ಆರ್ ಆ್ಯಸ್ ಎ ಕಪಲ್. ಅದಕ್ಕಾಗಿಯೇ ನಾವು ಏನು ಹೇಳೋದು, ಮದುವೆ ಆಗಿರೋದಾಗಿರ್ಬೋದು ಆ ಥರ ಏನೋ ಒಂದು ಸ್ಪೆಷಲ್ ಯೂನಿವರ್ಸಲ್ ಬಾಂಡ್ ಅಂತ ಅನಿಸುತ್ತೆ. ಆಮೇಲೆ ನನ್ನ ದೇವರ ಮನೆಯಲ್ಲಿ ನನಗೆ ಇಷ್ಟವಾದ ಒಂದು ಫೇವ್ರೆಟ್ ವಸ್ತು ಅಂದರೆ ಈ ಗದೆ, ಪುಟಾಣಿ ಗದೆ. ಇದು ಬಂದು ನನ್ನ ಹಸ್ಬೆಂಡೇ ಅವರೇ ಸ್ವಂತವಾಗಿ ಮಾಡಿರುವಂಥದ್ದೊಂದು ಈ ಮೆಟಲ್ ಏನಿದೆ ಇದನ್ನ ಯೂಸ್ ಮಾಡಿ ಕೊಟ್ಟಿರೋದು ನನಗೋಸ್ಕರ. ಇದನ್ನು ಬೇಕಿದ್ರೆ ನಾನು ಪೆಂಡೆಂಟ್ ಥರನೂ ಹಾಕೋಬೋದಿತ್ತು, ಬಟ್ ಇಟ್ಸ್ ವೆರಿ ಪವರ್ಫುಲ್. ಸೊ ನಾನು ಹಾಕೋಳಕ್ಕೆ ಅದನ್ನು ನಾನು ಪೂಜೆ ಮಾಡೋದು ಬೆಟರ್ ಅಂತ ನನಗನ್ನಿಸ್ತು. ಸೊ ನಾನು ಯಾವಾಗಲೂ ಅದನ್ನ ದೇವ್ರ ಮನೇಲಿ ಇಟ್ಟಿರ್ತೀನಿ. ಹಾಗೂ ನನ್ನ ಫೇವ್ರೆಟ್ ಆಂಜನೇಯ ಸ್ವಾಮಿ ಇದು ಒಂದು ಪುಟಾಣಿ ವಿಗ್ರಹ ಕೂಡ ಇದೆ ದೇವ್ರ ಮನೆಯಲ್ಲಿ. ಅವ್ರನ್ನ ನೋಡ್ತಾ ಇದ್ರೇ ಈ ಗಿವ್ಸ್ ಅಸ್ ಅ ಲಾಡ್ ಆಫ್ ಪಾಸಿಟಿವಿಟಿ ಅಂತ ಅನ್ಸುತ್ತೆ. ಆ್ಯಂಡ್ ಐ ಆಲ್ಸೋ ಬಿಲೀವ್ ಐ ಆಮ್ ಹಿಸ್ ಫೇವ್ರೆಟ್ ಚೈಲ್ಡ್. ಇವಾಗ ಫಸ್ಟ್ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಇಲ್ಲಿ ಅಮ್ಮ ಇವತ್ತು ಶ್ರಾವಣ ಶನಿವಾರ ಮಾಡ್ತಾ ಇದ್ದಾರೆ. ಸೊ ರಂಗೋಲಿಯಿಂದ ಶಂಕು ಚಕ್ರ ಎಲ್ಲ ಹಾಕಿದ್ದಾರೆ. ನೋಡಿ ಹಾಕಿ ಬಾಗಿಲಲ್ಲಿ ಶಂಕು ಚಕ್ರ ನಾಮ ಎಲ್ಲ ಇದೆ. ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂದರೆ ಫ್ರಂಟಲ್ಲ ಈ ಥರ ಒಂಥರ ಬುಷಿ ಬಂದಿದೆ. ಶ್ರಾವಣ ಶನಿವಾರದ ಅಡಿಗೆ ಕೋಸಂಬರಿ ಮಾಡ್ತಾ ಇದ್ದಾರೆ ಅಮ್ಮ. ಆಮೇಲೆ ಇಲ್ಲಿ ವಡೆಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಯಮ್ಮ ಪಾಯಸ. ಏನು ಪಾಯಸ ಇದು? ತಿರುಗಿಸು ನೀನೆ. ಶಾವಿಗೆ ಪಾಯಸ, ಬೆಲ್ಲದ ಪಾಯಸ ಮಾಡಿದ್ದಾರೆ. ಆಮೇಲೆ ಮೊಳಕೆ ಕಟ್ಟಿದ ಹುಳಿ ಮಸಾಲೆ ಬ್ಲ್ಯಾಕ್ ಚೆನ್ನದು ಮೊಳಕೆ ಕಟ್ಟಿದ್ದು ಮಸಾಲೆ ಮಾಡಿದ್ದಾರೆ. ಲಾಸ್ಟ್ಲಿ ಬೀನ್ಸ್ ಪಲ್ಯ. ಮೊನ್ನೆ ದಿವಸ ಅಮ್ಮ ನಮ್ಮ ಚಿಕ್ಕಮ್ಮನ ಹತ್ರ ಎಳ್ನೀರು ಕೇಳಿದರು, ಆದರೆ ಅವರು ಎಳ್ನೀರು ಬದಲು
ತೆಂಗಿನಕಾಯಿ ಥರ ನನ್ನ ತಲೆ ಅಷ್ಟು ಈಕ್ವಲೆಂಟ್ ಆಗಿರೋ ಒಂದು ಎಳ್ನೀರ ಕೊಟ್ಟು ಕಳಿಸಿದ್ದಾರೆ. ನಮ್ಮಮ್ಮ ಕುಂಕುಮ ಇಡಬಾರ್ದು ಅಂತಲೇ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಬಟ್ ಆದರೂ ನನಗೆ ಕಾಲ್ ಮಾಡಿಬಿಟ್ಟು ಕುಂಕುಮ ಇಟ್ಕೊಂಡು ಬಾ ಅಂತ ಕಳಿಸ್ಕೊಂಡ್ರು. ಇಷ್ಟು ಹೂವು ಸಿಕ್ಕಿದೆ, ಶಂಖಪುಷ್ಪ ಹೂಗಳು ಇಷ್ಟು ಸಿಕ್ಕಿದೆ. ಸೊ ಅಮ್ಮನಿಗೂ ಕೊಡೋಣ. ನಾನು ಯಾರನ್ನ ಕರ್ಕೊಬರಕ್ಕೆ ಹೋಗಿದ್ನಂದರೆ ಪೂರ್ವಿಕಾನ. ಹಾಯ್ ಹೇಳು ಚಿನ್ನಿ, ಹಿಂಗೆ ಹಾಯ್ ಹೇಳು. Yummy, yummy, yummy. 43, 44, 53, 54, 55, 56. ಯಾವ ಆಡ್ಬೇಕು ಚಿನ್ನಿ? ಏನ? ಲಕ್ಕಮ್ಮ. ರಕ್ಕಮ್ಮ. ಯಾರು ಕಳಿಸಿದಮ್ಮ ಅದನ್ನ ನಿನಗೆ? ಯಾರು ಕಳಿಸ್ಕೊಟ್ಟಿದ್ದು ನಿನಗೆ ಅದನ್ನ? ಮ್ಯಾಮ. ಓಪನ್ ಮಾಡಿ. ಎಂತ ಮಾಡ್ಲಾ? ಇದೊಂದು ಚೂರು ಹಿಂಗೆ ಕಟ್ ಮಾಡ್ಕೊಡ್ತೀನಿ ಕೊಡು. ಹಿಂಗೆ ತೆಗಿ ಹಿಂಗೆ. ಅಲ್ಲೇ ಹೇಳ್ಕೊಂಡು ಇರು ಇಲ್ಲಿದೆ ಟೇಪ್ ಇದೆ, ತೆಗಿಬೇಕು. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಚಿನ್ನಿಯಲ್ಲಿ ವಿಡಿಯೋಲಿ? ಫ್ರೆಂಡ್. ಯಾವ ಫ್ರೆಂಡು? ಯಾರು ಇಲ್ವಲ್ಲ, ನಾನೇ ಇರೋದು, ನೀನೇ ಇರೋದು. ಓಕೆ. ಸೊ ಈ ಕಪ್ಪಲ್ಲಿ ನಾವು ತಗೊಂಡಿದ್ದೀರಿ ಇವಾಗ ಆಲ್ರೆಡಿ. ಇದಕ್ಕೆ ಜೀ ಹಾಕೋಣ. ನೀನು ಮಿಕ್ಸ್ ಮಾಡ್ತೀಯಾ? ನಾನು ಸ್ವಲ್ಪ ಸ್ವಲ್ಪ ಜೀ ಹಾಕ್ತೀನಿ, ನೀನೇನು ಮಾಡ್ಬೇಕು? ಓಕೆ, ಏನ್ ಮಾಡ್ಬೇಕಂದ್ರೆ ಕೈ ಹಾಕಿದ್ದಾರೆ ಇಲ್ಲೇ ಎತ್ಕೊಂಡು ಎತ್ತಿಟ್ಬಿಡೋಣ ಇವಾಗ. ಪೂರ್ವಿಕಾನ ಮನೆಗೆ ಕರ್ಕೊಂಡು ಹೋಗಿ ಬಿಡಕ್ಕೆ ಹೋಗ್ತಾ ಇದ್ದೀರಿ. ನಾಟ್ ಸೋ ಹ್ಯಾಪಿ ಬಟ್ ಸ್ಟಿಲ್ ಅವರಪ್ಪ ಫೋನ್ ಮಾಡಿದ್ರು, ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀರಿ. ಫುಲ್ಲು ದೇವ್ರಿಗೆಲ್ಲ ಮುಗ್ದು ಲೈನಿಗೆ ಬೊಟ್ಟಿಟ್ಕೊಂಡು ಅಲ್ಲ ಚಿನ್ನಿ, ಲೈನಿಗೆ ಹೆಂಗೆ ಬೊಟ್ಟಿಟ್ಕೊಂಡಿದ್ದೀರಿ ನಾವು? ಅವ್ರ ಚಿಕ್ಕ ಬಂದಮೇಲೆ ಕರ್ಕೊಂಡೋಗಿ ಮಗುನ ಮನೆಗೆ ಬಿಡ್ತಾ ಇದ್ದೀರಿ ನಾವು. ಓಕೆ, ಅಂತೂ ಇಂತೂ ಪೂರ್ವಿಕಾನ ಮನೆಗೆ ಬಿಟ್ಟು ಬಂದಾಯಿತು. ಸೊ ಬಿಟ್ಟು ಬಂದು ಇವತ್ತು ಅಮ್ಮ ಮನೇಲಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಮ್ಮ ಮನೇಲಿ ಊಟ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಹಾಗೂ ಎಲ್ಲರಿಗೂ ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್. ಬಾಯ್.